ಏನೇ ಚೊಟ್ ಮೆಣಸಿಕಾಯಿ ಒಬ್ಳೆ ಬಂದ್ಬಿಟ್ಟಿದ್ಯಾ ಇವತ್ತು? ಎಲ್ಲಿ ನಿಮ್ಮ ಅತ್ತೆ ಪದ್ದು? ಯಾಕೆ ನಾನು ಒಬ್ಳೆ ಬರ್ಬಾರ್ದೆ ಮಾಮ? ಒಬ್ಳೆ ಬರಬಾರ್ದು ಅಂತಲ್ಲ, ಯಾವಾಗ್ಲೂ ಅವಳಿಂದೇ ಬತ್ತಿದ್ದಲ್ಲ ನೀನು, ಅದಕ್ಕೆ. ಏನು ತಿಂದು ಬಂದೆ? ಏನು ಮಾಡಿದ್ಲು ನಿಮ್ಮ ಅಮ್ಮಯ್ಯ? ನಾನು ಏನು ತಿಂದು ಬಂದಿಲ್ಲ, ಇಲ್ಲೇ ತಿಂತೀನಿ ನಿಮ್ಮ ಮನೆಗೇನೆ. ನಮ್ಮ ಮನೆಗೆ ಏನು ಮಾಡಿಲ್ಲ ನಿನಗೆ. ನಮ್ಮ ಮನೆಗೆ ಹೂಬ ಕಿಕ್ಬೇಕು ನಿನಗೆ. ನೀನು ಯಾರು? ನೀನು ಯಾರು ಅಂತಾನ ನಮ್ಮ ಮನೆಗೆ? ನಿನಗೆ ಊಟ ಇಲ್ಲ, ಹೋಗು ನಿಮ್ಮ ಮನೆಗೇನೆ ಊಟ ಮಾಡೋಕೆ ಹೋಗಿ. ಇದೇ ನಿನ್ನ ಮನೆ ಅಲ್ಲ, ನಮ್ಮ ಅಜ್ಜಿ ಮನೆ, ನೀನೇ ಹೋಗು. ನಾನು ಇಲ್ಲೇ ಉಣ್ತೀನಿ. ಅತ್ತೆ ಇವತ್ತು ಏನೋ ತಿಂಡಿ ಮಾಡೈತಂತೆ, ಅದಕ್ಕೆ ನಾನು ಇಲ್ಲೇ ಊಟ ಮಾಡೋಣ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಎದ್ದಾಗ ಬಂದಾಗ ಅತ್ತೆ ಹೇಳಿತ್ತು ಗೊತ್ತಾ? ನೀನೇನ್ ನಿನಗೆ ತಿಂಡಿ ಕೊಡಲ್ಲ, ಹೋಗು. ಇವತ್ತು ಏನ್ ತಿಂಡಿ ಮಾಡೈತೆ ಗೊತ್ತಾ ಅತ್ತೆ? ನಿನಗೆ ಗೊತ್ತಿಲ್ಲ. ಓಹೋ, ನಮ್ಮ ಮನೆಗೆ ಏನು ತಿಂಡಿ ಮಾಡಿರೋದು ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆ ಗೊತ್ತು, ಹೇಳು ನೀನು ಏನ್ ತಿಂಡಿ ಮಾಡೈತೆ ಅಂತಾನ. ತಿಂಡಿ ಅದು ಏನು ಮಾಡಿದಾಳೆ ನಾನು ಕೇಳಲಿಲ್ವಲ್ಲ. ಅಯ್ಯೋ, ಗೊತ್ತಿಲ್ವಾ? ನನಗೆ ಗೊತ್ತು. ನಿನಗೆ ಗೊತ್ತಾ? ಹೇಳು ನೋಡೋಣ, ಏನು ತಿಂಡಿ ಮಾಡಿದಾಳೆ ನಿಮ್ಮ ಅತ್ತೆ? ಇಡ್ಲಿ ಮಾಡೈತಂತೆ ಅತ್ತೆ ಇವತ್ತು. ನಿನಗೆ ಗೊತ್ತೇ ಇಲ್ಲ ಮಾವ. ಹೌದಾ? ಅಯ್ಯೋ, ಈ ವಿಷಯ ನನಗೆ ಗೊತ್ತಿಲ್ವಲ್ಲ, ಕೇಳ್ತೀನಿ ಇರು. ಪುಷ್ಪ, ಏ ಪುಷ್ಪ. ಅತ್ತೆ ಅತ್ತೆ ಬಾರತ್ತೆ ಜಲ್ದಿ. ಏನ್ ಕಾವೇರಿ, ಏನು ನಿಮ್ಮ ಮಾಮಂದು ನಿಂದು ಜಗಳ? ಅತ್ತೆ ನೀನು ಇಡ್ಲಿ ಮಾಡಿದ್ಯಾ ತಾನೆ ಇವತ್ತು ನಿಮ್ಮ ಮನೆಗೆ? ಮಾಮಗೆ ಗೊತ್ತೇ ಇಲ್ಲ ಏನ್ ತಿಂಡಿ ಮಾಡ್ತೀಯಾ ಅಂತಾನ. ಹೌದಾ? ನಿಮ್ಮ ಮಾಮ ದಡ್ಡ ಅಲ್ವಾ, ಅದಕ್ಕೆ ಗೊತ್ತಿಲ್ಲ. ನೀನು ಬುದ್ಧಿವಂತೆ ಅಲ್ವಾ, ನಿನಗೆ ಗೊತ್ತಾಗಿದೆ. ಏನಂದೆ? ನನ್ನೇ ದಡ್ಡ ಅಂತೀಯ? ಏನು ಅತ್ತೆ ಸೊಸೆ ಸೇರ್ಕೊಂಡು ನನ್ನ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನನಗೆ ಹೇಳ್ದಂಗೆ ಇಡ್ಲಿ ಮಾಡ್ತಾ ಇದ್ದೀಯ ನೀನು. ನಾನೆಲ್ಲ ಇವತ್ತು ಮುದ್ದೆ ಅನ್ನ ಸಾರು ಮಾಡ್ತೀನೋ ಅಂತ ಅಂದ್ಕೊಂಡು ಸುಮ್ಮನೆ ಹೊರಗೆ ನಿಂತಿದ್ದೀನಿ. ಇವಳಿಗೆ ಯಾವಾಗ ಹೇಳ್ದೆ ನೀನು ಇಡ್ಲಿ ಮಾಡ್ತೀನಿ ತಿನ್ನುವೆ ಅಂತ ಬಾ ಅಂತಾನೆ? ಅಯ್ಯೋ, ನಾನು ಬೆಳಗ್ಗೆ ಹೊರಗಡೆಗೆ ಹೋಗಿದ್ನಲ್ವಾ, ಅಲ್ಲಿ ಕಾವೇರಿನು ಮತ್ತೆ ಮಲ್ಲಿ ಅಕ್ಕನು ಸಿಕ್ಕಿದ್ದ. ಅವಾಗ ಹೇಳ್ದೆ, ಬಾ ಕಾವೇರಿ ಇಡ್ಲಿ ಮಾಡ್ತೀನಿ ಇವತ್ತು, ತಿಂದು ಹೋಗಿವಂತೆ ಅಂತಾನ. ಓಹೋ, ಅವಾಗ ಹೇಳಿರೋದು. ಸರಿ ಆಲೇನೆ 9:15 ಆಯಿತು. ಜಲ್ದಿ ತಂದ್ಕೊಡು ತಿನ್ನಾನ. ಆಯ್ತು ರೀ, ಎಲ್ಲ ಆಗೈತೆ, ಚಟ್ನಿ ಆಗೈತೆ, ಇಡ್ಲಿನೂ ಆಗೈತೆ, ತಂದು ಕೊಡ್ತೀನಿ, ಕೂತ್ಕೊಳ್ರಿ. ಅತ್ತೆ ಮಾವ ಬಂದ್ರು. ಏನು ಇಷ್ಟು ಬೇಗ ಬಂದ್ಬಿಟ್ರಲ್ಲ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ. ಚೆನ್ನಾಗಿದ್ದೀನ ಅಮ್ಮಣಿ? ಹೂನಮ್ಮ, ನಾನು ಚೆನ್ನಾಗಿದ್ದೀನಿ. ಏನು ಇದ್ಕಿದಂಗೆನೆ ಬೆಳಗ್ಗೆ ಇಷ್ಟಕ್ಕೆ ಬಂದ್ಬಿಟ್ಟಿದ್ದೀರಾ? ಬರೀ ಹೆಂಗೋ ಇವತ್ತು ಇಡ್ಲಿಗೆ ಏನೇನು ಹಾಕಿದ್ದೆ, ಇಡ್ಲಿ ಮಾಡೋಣ ಅಂತ ಇಕ್ಕಿದ್ದೆ, ಬಂದ್ರಿ ನೀವೂ. ಈಗ ಆ ಮಾವೊಂದು ಸೊಸೆದು ಒಂದೇ ಜಗಳ. ಹೌದೇನು? ನಾವು ಮದುವೆ ಮಾಡಿಕೊಟ್ಟಾಗಿಂದನ ಮತ್ತೆ ಬರಲಿಲ್ವಲ್ಲ, ಮನೆ ತುಂಬಿಸಿದ್ಮೇಲೆ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಹೆಂಗೆ ಏನು ಎತ್ತ, ಹೊಸ ಮನೆ ಹೊಸ ಜಾಗ ಹೊಸ ಜನ ಎಲ್ಲ ನಾ ಹೊಂದ್ಕೊಂಡ ಇಲ್ವಾ ಅಂತನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೆಂಗೋ ಚೆನ್ನಾಗಿದೆಯಲ್ಲ ಬಿಡಮ್ಮ. ಹೌದಮ್ಮ, ಚೆನ್ನಾಗಿದ್ದೀನಿ. ಬರೀ ಕುಕ್ಕ ಬರೀ. ಅತ್ತೆ ಮಾಮ ಚೆನ್ನಾಗಿದ್ದೀರಾ? ಕೂತ್ಕೊಳ್ರಿ. ಹ್ಞೂನಪ್ಪ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಿಮ್ಮ ಅಪ್ಪ ಅಮ್ಮಯ್ಯ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಬೆಳಗ್ಗೆನೆ ಕೂಲಿ ಹೋಗವ್ರೆ. ಅದಕ್ಕೆ ಅವರಿಲ್ಲ. ಇವತ್ತು ಪುಷ್ಪ ಇಡ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಕಾವೇರಿನೂ ನಾನು ಏನೋ ಮಾತಾಡ್ತಿದ್ವಿ, ಅಷ್ಟರೊಳಗೆ ನೀವು ಬಂದ್ರಿ ನೋಡಿ. ಹೆಂಗೋ ಒಳ್ಳೆ ಟೈಮ್ಗೆ ಬಂದ್ರಿ. ನಿಮ್ಮ ಮಗಳು ಇಡ್ಲಿ ಮಾಡಿದಾಳೆ, ಇಡ್ಲಿ ತಿನ್ನಕ್ಕೆ ಸರಿಯಾಗಿ ಬಂದಿದ್ದೀರಾ. ಹೌದೇನು? ಅವಳಿಗೆ ಅಡುಗೆ ಮಾಡೋದಂದ್ರೆ ಇಷ್ಟ, ಇಂಥವೆಲ್ಲನ ತಿಂಡಿ ಪಂಡಿ ಮಾಡೋದು ಅಂತಂದ್ರೆ, ಅದಕ್ಕೆ ಮಾಡೇವಳಿ. ಪುಷ್ಪ ತಾಳಮ್ಮ, ಇದ್ರಾಗೆ ಹಣ್ಣು ಹೂವು ಇದಾವೆ, ತಕ. ಸರಿ ಅಮ್ಮ. ಅಮ್ಮ ಅಪ್ಪ, ನಿಮಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ನಿನ್ನೆ ಶಿಲ್ಪಕ್ಕ ಬಂದಿದ್ಲು ನಮ್ಮ ಮನೆಗೆ. ಶಿಲ್ಪ ಬಂದಿಲ್ಲ? ಅವಳಿಗೆ ಹೆಂಗ್ ಗೊತ್ತು ನೀನು ಈ ಮನೆಗೆ ಸೊಸೆ ಆಗಿದೆಯಾ ಅಂತನ? ಯಾರು ಹೇಳಿದ್ರು? ಹೆಂಗ್ ಗೊತ್ತಾಯ್ತು ಅವಳಿಗೆ? ಅಯ್ಯೋ ಅಮ್ಮ, ಈ ಊರಾಗೆ ಸಂಬಂಧ ಐತೆ, ಅಕ್ಕ ಮದುವೆ ಆಗಿದಾಳಲ್ಲ ಅಲ್ಗೂ ಇಲ್ಗೂ. ಅದೇ ಸಾವುಕಾರ ಇದಾರಲ್ಲ, ಮಲ್ಲಿ ಅಕ್ಕನ್ ಕೊಟ್ಟವರಲ್ಲ, ಅವರ ತಂಗಿ ಇದಾರಲ್ಲ, ಸಾವುಕಾರ ಸಿದ್ದಪ್ಪರ ತಂಗಿ, ಅವ್ರ ಮಗಳೂ ಮತ್ತೆ ಶಿಲ್ಪಕ್ಕನು ಒಂದೇ ಊರಂತೆ. ಅವರು ಹೋದ್ವಾರ ಏನೋ ಬಂದಿದ್ರು, ಅವಾಗ ನೋಡಿ ಹೋದ್ರು. ನಾನು ಶಿಲ್ಪಕ್ಕರ ತಂಗಿ ಅಂತ ಗೊತ್ತಾಗಿ ಅವ್ರು ಹೇಳಿದಾಗ ಮತ್ತೆ ನಿನ್ನೆ ಅವರು ಮತ್ತೆ ಶಿಲ್ಪಕ್ಕನೂ ಇಬ್ರು ಜೊತೆಗೆ ಬಂದಿದ್ರು ಕಣಮ್ಮ, ಮಾತಾಡ್ಸ್ಕೊಂಡು ಹೋದ್ರು. ನೆನ್ನೆನೇನೆ ಇರ್ರಿ ಅಂತಂದ್ರು, ಇರ್ಲಿಲ್ಲ, ಹೋದ್ರು. ಓಹೋ, ಅವಳು ನಿನ್ನ ನೋಡಕ್ಕೆ ಬಂದಿಲ್ಲ, ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ. ಒಗ್ದು ಓಡ್ಸದ್ಬಿಟ್ಟು ಅವಳು ಯಾಕಮ್ಮ ಮಾತಾಡ್ಸಕ್ಕೆ ಹೋಗಿದ್ದೆ ನೀನು? ಮನೆಯಾಳಿನ ಅವಳಾಲೆ ನಾವು ಮರ್ತ್ಕೊಂಡಿದ್ದೀವಿ, ಮತ್ತೇನೇ ಮಾತಾಡ್ಸಕ್ಕೆ ಬಂದಿದ್ದಾಳ? ಒಗ್ದು ಓಡ್ಸದ್ಬಿಟ್ಟು ಮನೆಗೆ ಯಾಕೆ ಸೇರಿಸಿದ್ದೆ? ಅವಳು ಯಾಕೆ ಮಾತಾಡ್ಸಕ್ಕೆ ಹೋದೆ? ಅವಳು ನೋಡಬೇಡ, ಮಾತಾಡ್ಸ್ಬೇಡ ಅಂತ ಹೇಳಿದ್ದೆ ತಾನೆ? ಯಾಕೆ ಮಾತಾಡ್ಸಕ್ಕೆ ಹೋದೆ ಅವಳನ್ನ? ಅಯ್ಯೋ ಅಪ್ಪ, ಸಮಾಧಾನ ಮಾಡ್ಕೊಳಪ್ಪ. ಮನೆ ಹತ್ರ ಬಂದಿರೋರ್ನ ಹೆಂಗ್ ಮಾತಾಡ್ಸ್ದಂಗೆ ಮಾತಾಡ್ಸಲ್ಲ ಹೋಗ್ರಿ ಅಂತ ಹೇಳಕ್ಕಾಗುತ್ತೆ ಹೇಳು?
ಅದು ಅಲ್ಲದೆ ನಮ್ಮ ಅತ್ತೆನೂ ನನ್ನ ಗಂಡನೂ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಹಿಂಗೆ ಮಾಡೋದು ತಪ್ಪು, ಮಾತಾಡ್ಸು, ಒಳ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹೆಂಗ್ ನಾನು ಮಾತಾಡ್ಸ್ದಂಗೆ ಇರಕ್ಕಾಗುತ್ತೆ ಹೇಳು? ಕಣ್ಣೀರು ಹಾಕೊಂಡು ಒಂದೇ ಸಮಕ್ಕೆ ಅಳ್ತಾ ಇದ್ದಾಳೆ, ನನ್ಗೆ ಯಾರು ಇಲ್ಲ ಅಂತಾನೆ. ಕಣ್ಣೀರು ಹಾಕೊಂಡು ಅಳ್ತಾ ಇರ್ಬೇಕಾದ್ರೆ ತಂಗಿಯಾಗಿ ನನಗೆ ಅವಳನ್ನ ವಾಪಸ್ ಕಳ್ಸಕ್ಕೆ ಮನ್ಸಾದ್ರೆ ಹೆಂಗ್ ಬರುತ್ತೆ ಹೇಳು? ಅದಕ್ಕೆ ನನಗೆ ಬೇಜಾರಾಯ್ತು, ಪಾಪ ಮಾತಾಡ್ಸಿ ಸಮಾಧಾನ ಮಾಡಿ ಕಳಿಸ್ತೆ. ಅಯ್ಯೋ ರೀ, ಮಂತಕ್ಕೆ ಬಂದಿರೋಳನ್ನ ಯಾರು ತಾನೇ ಹಂಗೆ ಕಳ್ಸಕ್ಕಾಗುತ್ತೆ? ಅಲ್ಲ, ಅಲ್ಲಿ ನಾವು ಆಡ್ದಂಗೆನೆ ಇವಳು ಇಲ್ಲಿ ಆಡಕ್ಕಾಗುತ್ತಾ? ಅವ್ರ ಅತ್ತೆ ಮಾವ ಗಂಡನ ಮುಂದೆ ಸುಮ್ಮನೆ ಇರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬಂದಿದ್ದಾಳೆ ಅಂತೇಳಿ ಮಾತಾಡಿಸಿ ಕಳಿಸಿದಾಳೆ ಅಷ್ಟೇನೆ, ಹೋಗಿದ್ದಾಳೆ ತಾನೆ. ಅವಳೇನು ನಮ್ಮನೆ ಹತ್ರ ಬಂದಿಲ್ಲ. ನೀವ್ಯಾಕೆ ಅಷ್ಟೊಂದು ರೇಗಾಡ್ತೀರ? ಆಗಿದ್ದಾಗೋಯ್ತು, ಸುಮ್ಮನೆ ಇರ್ರಿ. ಅಯ್ಯೋ ಅತ್ತೆ ಮಾವ, ಪಾಪ ಅವರು ತುಂಬ ಅಳ್ತಾ ಇದ್ರು ಗೊತ್ತಾ? ಗಂಡ ಏನೋ ತುಂಬ ಕಷ್ಟ ಕೊಡ್ತಾರಂತೆ. ಅವ್ರು 2 ಮದುವೆ ಆಗಿದಾರಂತೆ ಅವ್ರ ಗಂಡ, ಅದಕ್ಕೆ ಕಣ್ಣೀರು ಹಾಕ್ತಾ ಇದ್ರು. ನನಗೂ ನಮ್ಮ ಅಮ್ಮಗೂ ತುಂಬ ಬೇಜಾರಾಯ್ತು ಅವ್ರನ್ನ ನೋಡಿ. ಅದಕ್ಕೆ ನಾವು ಒಳಗೆ ಕರ್ಕೊಂಡೋಗಿ ಸಮಾಧಾನ ಮಾಡಿ ಕಳಿಸಿದ್ದು. ತಪ್ಪು ಮಾಡ್ತಾರೆ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ? ಆಗಿರೋ ತಪ್ಪನ್ನ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತಾ? ಕ್ಷಮಿಸ್ಬಿಟ್ಟು ಮಗಳು ಅಂತನ ನೀವು ಮಾತಾಡ್ಸಿದ್ರೆ ಪಾಪ ಅವ್ರಿಗೂ ಒಂದಿಷ್ಟು ಧೈರ್ಯ. ಅಳಿಯಂದ್ರೆ ಅವಳ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಇರಿ. ಸುಮ್ಮನೆ ಹೇಳಿದ್ರೆ ನಮ್ಮ ಮರ್ಯಾದಿನೇ ಹೋಗೋದು. ನಿಮ್ಮ ಹತ್ರ ಎಲ್ಲ ಹೇಳಿದ್ರೆ ಹೇಳೋದು ಬೇಡ. ಅವಳು ಎಂತವಳು ಅಂತನ ಹೇಳಿದ್ರೆ ನೀವೇನೇ ಬೈಕ್ ಅಂತೀರ ಅವಳನ್ನ. ಅವಳು ದುರಾಸೆ ಜಾಸ್ತಿ ಅವಳಿಗೆ. ನಾನು ಶ್ರೀಮಂತ್ರನ ಮದುವೆ ಆಗಬೇಕು ಹಂಗೆ ಹಿಂಗೆ ಅಂತನ ಕೊಚ್ಕೊಂಬಳು. ನೀವು ನೋಡಿರೋ ಹುಡುಗನ ಮದುವೆ ಆಗಲ್ಲ, ನಾನೆಲ್ಲ ನೋಡಿಕೊಂಡು ಮದುವೆ ಆಗ್ತೀನಿ, ಕೋಟ್ಯಾಧೀಶ್ವರನ್ನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳವಳು. ಕೊನೆಗೆ ಹೋಗಿ ಅವಳು ಹೆಂಡ್ತಿ ಬಿಟ್ಟಿರೋನ್ ಹೋಗಿ ಮದುವೆ ಆಗಿ ಈಗ ಅನುಭವಿಸ್ತಾ ಇದ್ದಾಳೆ ಅಲ್ಲಿ. ಇದಕ್ಕೆ ಏನಂತ ಹೇಳ್ಬೇಕು ಹೇಳ್ರಿ? ಹಿಂಗೆ ಮಾಡಿದ್ರೆ ಹೊಟ್ಟೆ ಉರಿದೋಗಲ್ವಾ? ಎಷ್ಟಾದರೂ ದುರಾಸೆ ಒಳ್ಳೇದಲ್ಲ. ಅಯ್ಯೋ ಹೋಗ್ಲಿ ಬಿಡಪ್ಪ, ಈಗ ಏನು ಮಾಡೋಕ್ಕಾಗುತ್ತೆ? ಅವಳು ಮಾಡಿರೋ ತಪ್ಪಿಗೆ ಅವಳೇ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಪಾಪ ಅವಳು ಅಳ್ತಾ ಇದ್ರೆ ನನಗೂ ಬೇಜಾರಾಯ್ತು ಕಣಪ್ಪ. ಏನೋ ಈಗ ಗಂಡನ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ದಾಳಂತೆ. ಅವಳು ಏನೋ ಹೋಟ್ಲ್ ಹಾಕೊಂಡು ಏನೋ ಜೀವನ ಮಾಡ್ತಾ ಇದ್ದಾಳೆ ಅಂತನ ಬಂದಿದ್ರು ರಾಣಿ ಅಕ್ಕ. ಅವಳ ಜೊತೆಗೆ ರಾಣಿ ಅಕ್ಕನೂ ಬಂದಿದ್ರು. ಅದೇ ಇವರು ಸಾವುಕಾರ ಸಿದ್ದಪ್ಪನ ತಂಗಿ ಮಗಳಿದ್ದಾಳೆ ಅಂತಂದ್ರಲ್ಲ, ಅವರು ಅವಕ್ಕನೂ ಬಂದಿತ್ತು. ಅವಕ್ಕನೇ ಹೇಳ್ತಿತ್ತು ಕುಡ್ಕ ಅಂತೆ ಗಂಡ. ಅದಕ್ಕೆ ಇವಾಗ ಅವನ ಜೊತೆ ಸವಾಸ ಬೇಡ ಅಂತ ನಾ ಬೇರೆ ಮನೆ ಮಾಡ್ಕೊಂಡು ಹೋಟ್ಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ನಿಮ್ಮ ಅಕ್ಕಯ್ಯ ತುಂಬ ಕಷ್ಟಪಡ್ತಿದ್ದಾಳೆ. ನೀವು ನೋಡಿದ್ರೆ ಯಾರು ತಿರುಗಿ ನೋಡಲ್ಲ. ಅವಳ ಕಷ್ಟ ಯಾರಿಗೂ ಬೇಡ ಅಂತ ನಾ ಹೇಳ್ತಿದ್ರು. ನನಗೇನೆ ಬೇಜಾರಾಯ್ತು ಕಣಪ್ಪ. ಆಗಲಿ, ಇನ್ನೂ ಕಷ್ಟ ಬರಲಿ ಅವಳಿಗೆ. ಅಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ ಅವಳಿಗೆ. ನಾನು ನೋಡ್ತಾ ಇದ್ದೀನಲ್ಲ, ನಮ್ಮ ಅಕ್ಕನ ಮನೆಗೆ ಹೋದಾಗ ಆ ರಾಧಮ್ಮ ಹೇಳ್ತಾಳಲ್ಲ, ರಾಧಾ ಶಿಲ್ಪ ಅಂತೂ ಬದಲಾಗಿಲ್ಲ ಇನ್ನೂ ಇಷ್ಟೆಲ್ಲ ಆದ್ರೂ ಅವಳ ಅಹಂಕಾರ ಅಂತೂ ಹೋಗಿಲ್ಲ ಅಂತನ ಹೇಳ್ತಲೇ ಇರ್ತೈತೆ ಪಾಪ ರಾಧಮ್ಮ. ಈಗಲಾದ್ರೂ ಬದಲಾಗಿದ್ದಾಳೋ ಇಲ್ವೋ ಯಾರಿಗೆ ಗೊತ್ತು? ಸುಮ್ಮನೆ ಮಸಲೆ ಕಣ್ಣೀರು ಹಾಕೊಂಡು ಇಲ್ಲಿಗೆ ಬಂದೇವಳೆ ಅಷ್ಟೇನೆ, ಏನಾದರೂ ಸಿಗುತ್ತಾ ಅಂತನ. ನಿನ್ನಿಂದನ ನಾವು ಬದಲಾಗಿ ಮಾತಾಡಿಸ್ತೀವಿ, ಅವಳನ್ನ ಮನೆಗೆ ಸೇರಿಸ್ತೀವಿ ಅಂತನ ತಿಳ್ಕೊಂಡು ಬಂದಿದ್ಲು ಅನ್ಸುತ್ತೆ ಅಷ್ಟೇನೆ. ಇನ್ನೊಂದ್ಸಲ ಬಂದರೆ ಮಕ್ಕಳಿಗೆ ದೋಡ್ಸು, ಮಾತಾಡ್ಸಕ್ಕೆ ಹೋಗ್ಬೇಡ ಅವಳನ್ನ, ಹೇಳ್ತೀನಿ. ಹೋಗ್ಲಿ ಬಿಡಿ ಮಾವ. ಪುಷ್ಪ ಹೋಗು, ಇಡ್ಲಿ ಆಗಿದ್ರೆ ಆಕೆ ಕೊಡು ಮಾವನಿಗೂ ಅತ್ತೆಗೂ. ನಮ್ಮ ಚಿನ್ಕುರುಳಿ ನಮ್ಮ ಕಾವೇರಿಗೂ ಆಕೆ ಬಂದು ತಂದ್ಕೊಡು. ಸರಿ ಆಯ್ತು ರೀ, ಹಾಕೊಡ್ತೀನಿ. ಪಾಪ ಕಾವೇರಿ ಅವಾಗಿಂದ ಕಾಯ್ತದಾಳೆ. ಕಾವೇರಿ ಕುಕ್ಕ ಇಡ್ಲಿ ಹಾಕೊಂಬಂದು ಕೊಡ್ತೀನಿ, ತಿಂಬಿವಂತೆ. ಈಗ ಹೊಟ್ಟೆ ಕೊಡತ್ತೆ, ಜಲ್ದಿ ನಾನು ತಿಂದು ಹೋಗ್ಬೇಕು. ಅವಾಗಿಂದ ನೋಡ್ತಾ ಇದ್ದೀನಿ, ನೀನು ಹಾಕೊಡ್ತೀನಿ ಅಂತ ಸುಮ್ಮನೆ ಮಾತಾಡ್ತಾ ಇದೀಯ. ಹೋಗಿ ಜಲ್ದಿ ಆಕೆ ಬರಗು. ಕಾವೇರಿ ಆಕೆ ಬತ್ತಾಳಿರಮ್ಮ ನಿಮ್ಮ ಅತ್ತೆ. ಕುತ್ಕೊಳ್ರಿ ಅಳಿ ಅಂದ್ರೆ. ಕಾವೇರಿ ಕುಕ್ಕಳಮ್ಮ, ಕುಕ್ಕ. ನಿಮ್ಮ ಮಾಮನು ನೀನು ಕುಕ್ಕಳ್ರಿ ಅಲ್ಲಿ ಮಂಚದ ಮೇಕೆ. ಮಾಮಮ್ಮ ಕುಕ್ಕಮ್ಮನ ಇಲ್ಲೇ. ಸರಿ ಆಯ್ತು ಬಾ, ನಾನು ನೀನು ಒಂದೇ ತಟ್ಟೆಯಲ್ಲಿ ತಿನ್ನಾನ. ಒಂದೇ ತಟ್ಟೆಯಲ್ಲಿ ತಿನ್ನಾನ? ಬೇಡ, ಎಲ್ಲ ನೀನೇ ತಿಂತೀಯ, ನನಗೆ ಬೇರೆ ತಟ್ಟೆಗೆ ಬೇಕು. ನೀನ್ ಜೊತೆ ಕುಕ್ಕಂಡ್ ತಿಂದ್ರೆ ನೀನ್ ನನಗೆ ಬಿಡೋದೇ ಇಲ್ಲ, ಅಷ್ಟು ತಿಂತೀಯ. ಆಯ್ತು ಬಿಡು, ನೀನು ಬೇರೆ ತಟ್ಟೆಯಲ್ಲಿ ತಿನ್ನಿವಂತೆ, ಕೂತ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.